ವಿಜ್ಞಾನ ತರಗತಿಗಳು @VSR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋಕ್ ಮುಂಚೆ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಆಗಲು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಲೈಕ್ ಮಾಡಿದ್ರೆ ತಾನೇ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಡಿಯೋ ತಲುಪೋದು. ಲೈಕ್ ಮಾಡಿ, ಓಕೆನಾ? ನಮಸ್ಕಾರ. ಜೀವ ಅಂದ್ರೆ ಏನು? ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಮತ್ತೆ ನಮ್ಮ ದೇಹದ ಒಳಗೆ ಅದು ಹೇಗೆ ಕೆಲಸ ಮಾಡುತ್ತೆ? ಬನ್ನಿ, ಈ ಕುತೂಹಲಕಾರಿ ಪಯಣದಲ್ಲಿ ನಮ್ಮ ಗ್ರಹದ ದೊಡ್ಡ ವ್ಯವಸ್ಥೆಯಿಂದ ಹಿಡಿದು ನಮ್ಮೊಳಗಿನ ಅತಿ ಸಣ್ಣ ಜೀವಕೋಶದವರೆಗೂ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ. ಹಾಗಾದ್ರೆ ಜೀವದ ಆಧಾರ ಸ್ತಂಭಗಳಾದ ಮೂಲಭೂತ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋಣ ಅಲ್ವಾ? ಈ ಒಂದು ಪ್ರಶ್ನೆಯೊಂದಿಗೆ ನಾವು ನಮ್ಮ ಈ ಅನ್ವೇಷಣೆಯನ್ನು ಶುರು ಮಾಡೋಣ. ಸರಿ, ಮೊದಲು ನಾವು ನಮ್ಮ ಸುತ್ತಮುತ್ತಲಿನ ಪರಿಸರದಿಂದಲೇ ಶುರು ಮಾಡೋಣ. ಅಂದ್ರೆ ಜೀವಿಗಳು ತಮ್ಮ ಪರಿಸರದ ಜೊತೆ ಹೇಗೆ ಬೆರೆತು ಹೋಗಿವೆ ಅಂತ ನೋಡೋಣ. ನಮ್ಮ ಸುತ್ತಮುತ್ತ ನಾವು ನೋಡುವ ವಸ್ತುಗಳಲ್ಲಿ ಒಂದು ಪ್ರಮುಖವಾದ ವಿಧವಿದೆ. ಅದೇ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು. ಅಂದ್ರೆ ಏನು ಇವು? ಸರಳವಾಗಿ ಹೇಳೋದಾದ್ರೆ, ಇವು ಪ್ರಕೃತಿಯಲ್ಲಿ ತಾವಾಗಿಯೇ ಕರಗಿ ಹೋಗುವ ವಸ್ತುಗಳು. ಯೋಚನೆ ಮಾಡಿ, ನೀವು ತಿಂದ ಸೇಬಿನ ಉಳಿದ ಭಾಗ ಅಥವಾ ಮರದಿಂದ ಬಿದ್ದ ಎಲೆಗಳು ಇವೆಲ್ಲ ಹೆಚ್ಚು ಕಾಲ ಪರಿಸರದಲ್ಲಿ ಉಳಿಯಲ್ಲ. ಅವು ಮಣ್ಣಿನಲ್ಲಿ ಸೇರಿಕೊಂಡು ಮತ್ತೆ ಹೊಸ ಜೀವಿಗೆ ಗೊಬ್ಬರವಾಗ್ತವೆ. ಇದೇ ಪ್ರಕೃತಿಯ ಮರುಬಳಕೆ ಚಕ್ರ. ಹಾಗಾದ್ರೆ ಈ ಮರುಬಳಕೆಯ ಕೆಲಸವನ್ನ ಯಾರು ಮಾಡ್ತಾರೆ? ಪ್ರಕೃತಿಯ ಈ ಕ್ಲೀನಿಂಗ್ ಟೀಮ್ ಯಾರು? ಹೌದು, ಈ ಜೀವಿಗಳೇ ಪ್ರಕೃತಿಯ ನಿಜವಾದ ಸ್ವಚ್ಛತಾ ಕಾರ್ಮಿಕರು. ನಮ್ಮ ಕಣ್ಣಿಗೆ ಕಾಣಿಸಿದ ಬ್ಯಾಕ್ಟೀರಿಯಾಗಳಿಂದ ಹಿಡಿದು ಮಣ್ಣಲ್ಲಿರೋ ಎರೆಹುಳುವಿನವರೆಗೂ ಇವೆಲ್ಲವೂ ಸತ್ತ ಜೀವಿಗಳನ್ನು ಮತ್ತೆ ಮಣ್ಣಿಗೆ ಸೇರಿಸ್ತವೆ. ಒಂದು ವೇಳೆ ಈ ಜೀವಿಗಳು ಇಲ್ದೇ ಹೋಗಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ. ನಮ್ಮ ಭೂಮಿ ತ್ಯಾಜ್ಯದ ರಾಶಿಯಾಗಿ ಬಿಡ್ತಿತ್ತು. ನೆಲದ ಮೇಲಿನ ಸ್ವಚ್ಛತೆಯಿಂದ ಈಗ ಆಕಾಶದ ಕಡೆಗೆ ಹೋಗೋಣ. ನಮ್ಮ ಭೂಮಿಯನ್ನ ಸೂರ್ಯನ ಅಪಾಯಕಾರಿ ಕಿರಣಗಳಿಂದ ರಕ್ಷಿಸುವ ಒಂದು ಕವಚ ಇದೆ. ಅದೇ ಓಝೋನ್ ಪದರ. ಆದ್ರೆ ಒಂದು ರಾಸಾಯನಿಕ ಅದನ್ನ ನಾಶ ಮಾಡ್ತಿತ್ತು. ಅದ್ಯಾವುದು? ಉತ್ತರ ಕ್ಲೋರೋಫ್ಲೋರೋಕಾರ್ಬನ್ ಅಥವಾ CFC ಅಂತನೂ ಕರೀತಾರೆ. ಇದನ್ನ ಒಂದು ಕಾಲದಲ್ಲಿ ಸ್ಪ್ರೇ ಕ್ಯಾನ್ಗಳಲ್ಲಿ ಮತ್ತು ಫ್ರಿಡ್ಜ್ಗಳಲ್ಲಿ ತುಂಬಾನೇ ಬಳಸ್ತಿದ್ರು. ಆದರೆ ಇದೇ ನಮ್ಮ ರಕ್ಷಣಾ ಕವಚವಾದ ಓಝೋನ್ ಪದರದಲ್ಲಿ ತೂತು ಮಾಡಿತ್ತು. ಇದು ನಿಜಕ್ಕೂ ನಮಗೆಲ್ಲ ಒಂದು ಎಚ್ಚರಿಕೆಯ ಪಾಠ. ಸರಿ, ಈಗ ಹೊರಗಿನ ಪ್ರಪಂಚದಿಂದ ನಮ್ಮ ದೇಹದ ಒಳಗಡೆಗೆ ಪ್ರಯಾಣ ಬೆಳೆಸೋಣ. ನಮ್ಮ ದೇಹದೊಳಗಿನ ಒಂದು ಅದ್ಭುತ ಸೂಪರ್ ಹೈವೇ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ರಕ್ತ ಪರಿಚರಣಾ ವ್ಯೂಹ. ಈ ಹೈವೇಯಲ್ಲಿ 2 ಪ್ರಮುಖ ರಸ್ತೆಗಳಿವೆ, ಅಂದ್ರೆ ರಕ್ತನಾಳಗಳು. ಒಂದು ಮಹಾಪಧಮನಿ, ಇನ್ನೊಂದು ಫುಪ್ಪುಸಕ ಅಭಿಧಮನಿ. ಇವೆರಡರ ಕೆಲಸ ಏನು ಅಂತ ನೋಡೋಣ. ಇವೆರಡರ ನಡುವೆ ಇರೋ ಒಂದು ಮುಖ್ಯ ವ್ಯತ್ಯಾಸ ಅಂದ್ರೆ ಅವುಗಳ ದಾರಿ. ನೋಡಿ, ಮಹಾಪಧಮನಿ ಆಕ್ಸಿಜನ್ ಇರೋ ಶುದ್ಧ ರಕ್ತವನ್ನ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ತಲುಪಿಸುತ್ತೆ. ಅದೇ ಫುಪ್ಪುಸಕ ಅಭಿಧಮನಿ ಶ್ವಾಸಕೋಶದಿಂದ ಅದೇ ಶುದ್ಧ ರಕ್ತವನ್ನ ಹೃದಯಕ್ಕೆ ತರುತ್ತೆ. ಅಂದ್ರೆ ಎರಡೂ ಶುದ್ಧ ರಕ್ತವನ್ನೇ ಸಾಗಿಸ್ತವೆ, ಆದರೆ ಒಂದು ಹೃದಯದಿಂದ ಹೊರಗೆ, ಇನ್ನೊಂದು ಹೃದಯದ ಕಡೆಗೆ. ಈಗ ನಮ್ಮ ಭೂಮಿ ಮೇಲಿರೋ ಬಹುತೇಕ ಎಲ್ಲಾ ಜೀವಿಗಳಿಗೆ ಶಕ್ತಿ ಎಲ್ಲಿಂದ ಸಿಗುತ್ತೆ ಅನ್ನೋ ಮೂಲಭೂತ ಪ್ರಕ್ರಿಯೆಯನ್ನ ನೋಡೋಣ. ಹೌದು, ಸಸ್ಯಗಳು ತಮಗೆ ಬೇಕಾದ ಶಕ್ತಿಯನ್ನ ತಾವೇ ಹೇಗೆ ತಯಾರಿಸಿಕೊಳ್ತವೆ? ಸಸ್ಯಗಳು ಬೆಳಕನ್ನೇ ಜೀವವನ್ನಾಗಿ ಪರಿವರ್ತಿಸ್ತವೆ. ಈ ಅದ್ಭುತ ಪ್ರಕ್ರಿಯೆಗೆ ದ್ಯುತಿಸಂಶ್ಲೇಷಣೆ ಅಂತ ಕರೀತಾರೆ. ಹಾಗಾದ್ರೆ ಈ ಪ್ರಕ್ರಿಯೆಯಲ್ಲಿ ನಿಖರವಾಗಿ ಏನೆಲ್ಲ ಆಗುತ್ತೆ? ಸರಿ, ಇದೊಂದು 4 ಹಂತದ ಪ್ರಕ್ರಿಯೆ. ಮೊದಲನೇದಾಗಿ, ಎಲೆಗಳಲ್ಲಿರೋ ಕ್ಲೋರೋಫಿಲ್ ಅನ್ನೋ ಹಸಿರು ಬಣ್ಣ ಸೂರ್ಯನ ಬೆಳಕನ್ನ ಹೀರ್ಕೊಳ್ಳುತ್ತೆ. ಅದಾದ್ಮೇಲೆ ಆ ಬೆಳಕಿನ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯಾಗಿ ಬದಲಾಯಿಸುತ್ತೆ. ಇದೇ ಸಮಯದಲ್ಲಿ ಬೇರುಗಳಿಂದ ಬಂದ ನೀರನ್ನ ಹೈಡ್ರೋಜನ್ ಮತ್ತು ಆಕ್ಸಿಜನ್ನಾಗಿ ಬೇರ್ಪಡಿಸುತ್ತೆ. ಮತ್ತು ಕೊನೆಗೆ ಗಾಳಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಬಳಸಿ ತನಗೆ ಬೇಕಾದ ಆಹಾರ ಅಂದ್ರೆ ಕಾರ್ಬೋಹೈಡ್ರೇಟ್ಗಳನ್ನ ತಯಾರಿಸಿಕೊಳ್ಳುತ್ತೆ. ಇದೇ ಶಕ್ತಿ ನಮಗೆಲ್ಲ ಸಿಗುತ್ತೆ. ಸಸ್ಯಗಳು ಶಕ್ತಿಯನ್ನ ಹೇಗೆ ತಯಾರಿಸ್ತವೆ ಅಂತ ನೋಡಿದ್ವಿ. ಸರಿ, ನಾವು ತಿಂದ ಆಹಾರದಿಂದ ನಮ್ಮ ದೇಹದ ಜೀವಕೋಶಗಳಿಗೆ ಶಕ್ತಿ ಹೇಗೆ ಸಿಗುತ್ತೆ? ಅದರೊಳಗಡೆ ಹೋಗಿ ನೋಡೋಣ. ನಾವು ತಿಂದ ಆಹಾರದಲ್ಲಿರೋ ಗ್ಲೂಕೋಸ್ ನಮ್ಮ ಜೀವಕೋಶಗಳಿಗೆ ಶಕ್ತಿ ಕೊಡುತ್ತೆ. ಹಾಗಾದ್ರೆ ಈ ಶಕ್ತಿ ಬಿಡುಗಡೆಯಾಗುವ ಮೊದಲನೇ ಹೆಜ್ಜೆ ಯಾವುದು? ಗ್ಲೂಕೋಸ್ ಮೊದಲು ಪೈರುವೇಟ್ ಅನ್ನೋ ಇನ್ನೊಂದು ಚಿಕ್ಕ ಅಣುವಾಗಿ ವಿಭಜನೆ ಆಗತ್ತೆ. ಇದನ್ನ ಹೀಗಂದ್ಕೊಡಿ, ಒಂದು ದೊಡ್ಡ ಗ್ಲೂಕೋಸ್ ಅಣುವನ್ನ 2 ಸಣ್ಣ ತುಂಡುಗಳಾಗಿ ಕತ್ತರಿಸಿದ ಹಾಗೆ. ಮುಂದಿನ ಹಂತಗಳಿಗೆ ಇದೊಂದು ರೀತಿಯ ತಯಾರಿ. ಹಾಗಾದ್ರೆ ಈ ಪೈರುವೇಟ್ಗೆ ಮುಂದೆ ಏನಾಗುತ್ತೆ? ಅದರಲ್ಲೂ ನಾವು ತುಂಬಾ ವ್ಯಾಯಾಮ ಮಾಡಿದಾಗ ನಮ್ಮ ಸ್ನಾಯುಗಳಲ್ಲಿ ಅಂದ್ರೆ ಮಸಲ್ಸಲ್ಲಿ ಏನಾಗುತ್ತೆ?
ಜೋರಾಗಿ ಓಡಿದಾಗ ಅಥವಾ ವ್ಯಾಯಾಮ ಮಾಡಿದಾಗ ಕಾಲು ಕೈ ಯಾಕೆ ನೋಯುತ್ತೆ ಅಂತ ಯೋಚನೆ ಮಾಡಿದಿರಾ? ಅದಕ್ಕೆ ಕಾರಣ ಇಲ್ಲಿದೆ. ನಮ್ಮ ಸ್ನಾಯುಗಳಿಗೆ ಆಮ್ಲಜನಕದ ಕೊರತೆಯಾದಾಗ ಅವು ಈ ಪೈರುವೇಟನ್ನು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸ್ತವೆ. ಇದು ತಾತ್ಕಾಲಿಕವಾಗಿ ಶಕ್ತಿ ಕೊಡುತ್ತೆ, ಆದರೆ ಇದೇ ಸ್ನಾಯುಗಳಲ್ಲಿ ಆ ನೋವಿಗೆ ಕಾರಣವಾಗುತ್ತೆ. ಹಾಗಾದ್ರೆ ನಾವು ವಾತಾವರಣದಿಂದ ಶುರು ಮಾಡಿ ನಮ್ಮ ದೇಹದ ಜೀವಕೋಶದವರೆಗೂ ಬಂದಿದ್ದೀವಿ. ಪ್ರಕೃತಿಯಿಂದ ಹಿಡಿದು ನಮ್ಮೊಳಗಿನ ಅತಿ ಸಣ್ಣ ಪ್ರಕ್ರಿಯೆಗಳವರೆಗೂ ಎಲ್ಲವೂ ಒಂದಕ್ಕೊಂದು ಹೆಣಕೊಂಡಿದೆ. ಈ ಇಡೀ ವ್ಯವಸ್ಥೆ ಎಷ್ಟು ಸೂಕ್ಷ್ಮ ಅಲ್ವಾ? ಹಾಗಾದ್ರೆ ಈ ಅದ್ಭುತ ಸಮತೋಲನವನ್ನ ಕಾಪಾಡೋದು ನಮ್ಮ ಜವಾಬ್ದಾರಿಯಲ್ವಾ? ಯೋಚಿಸಿ.